ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ಬಿಜಾಪುರ್. ಇವತ್ತು ನಾವು ಎದ್ರ ಬಗ್ಗೆ ಡಿಸ್ಕಷನ್ ಮಾಡತ್ತೇವೆ ಅಂದ್ರೆ RPF ಕ್ಲಾಸಸ್ ಬಗ್ಗೆ. ಈಗ ಆಲ್ರೆಡಿ ನಿಮ್ಗೆ ಗೊತ್ತದ RPF ಕಾಲ್ ಫಾರ್ಮ್ ಆಗ್ಯದ, ಎಲ್ಲರೂ ಫಾರ್ಮ್ ತುಂಬಿರಿ. ನಾವು ಏನು ಮಾಡತ್ತೇವೆ ಇವತ್ತು RPF ಕ್ಲಾಸ್ಗಳು ಯಾವಾಗ ಸ್ಟಾರ್ಟ್ ಆಗ್ತಾವೆ ಅಂದರೆ ಮೇ 6ನೇ ತಾರೀಕು ನಾವೇನು ಮಾಡತ್ತೀವಿ ಕ್ಲಾಸಸ್ ಅಂದರೆ ಸೋಮವಾರ ಕ್ಲಾಸಸ್ ಸ್ಟಾರ್ಟ್ ಮಾಡತ್ತೀವಿ. ಇವತ್ತಿನ ವಿಡಿಯೋದಾಗ ನಾವು ಏನು ಡಿಸ್ಕಷನ್ ಮಾಡ್ತೇವೆ ಅಂದ್ರೆ RPF ಕ್ಲಾಸ್ ಒಳಗಡೆ ಸಿಲೆಬಸ್ ಏನದ, ಎಷ್ಟು ಮಾರ್ಕ್ಸಿಗೆ ಕ್ವಶನ್ಸ್ ಅದ, ಎಷ್ಟು ಟೈಮಿಂಗ್ ಇರುತ್ತೆ, ಆಮೇಲೆ ಯಾವ ಸಬ್ಜೆಕ್ಟ್ ಯಾರ್ಯಾರು ಹ್ಯಾಂಡಲ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಇವತ್ತು. ಆಮೇಲೆ ಮೇ 6 ತಾರೀಕಂದ ಕ್ಲಾಸ್ ಬೇಸಿಕ್ದಿಂದ ಸ್ಟಾರ್ಟ್ ಆಗುತ್ತೆ. ಮೇ 6ನೇ ತಾರೀಕು ಯಾಕಂದ್ರೆ ಮೇ 7ನೇ ತಾರೀಕು ಎಲೆಕ್ಷನ್ ಇರೋದ್ರ ಸಂಬಂಧ ನಾವೇನು ಮಾಡತ್ತೆ ಮೇ 6ಕ್ಕೆ ಅನೌನ್ಸ್ ಆಗಿದೆ ಕ್ಲಾಸ್ಗಳು, ಬೇಸಿಕ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಆ್ಯಕ್ಚುಲಿ ಕ್ಲಾಸ್ ಮೇನ್ ಸಿಲೆಬಸ್ ನಿಮ್ದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮೇ 13ನೇ ತಾರೀಕು ನೆಕ್ಸ್ಟ್ ಮಂಡೇಯಿಂದ ಡೈಲಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, ಮ್ಯಾಥ್ಸ್, ರೀಸನಿಂಗ್ ಮತ್ತು GK. ಈಗ ಕ್ಲಾಸಸ್ ಬಗ್ಗೆ ಹೇಳೋದಾದಂದ್ರೆ RPF ಕ್ಲಾಸಸ್ ಸಿಲೆಬಸ್ ಬಗ್ಗೆ ಡಿಸ್ಕಷನ್ ಮಾಡೋದು. ಫಸ್ಟ್ ಆಫ್ ಆಲ್ ನೋಡ್ರಿ RPF ಕ್ಲಾಸ್, RPF ವೇಕೆನ್ಸೀಸ್ ನೋಡ್ರಿ ನಿಮಗೆಲ್ಲ ಗೊತ್ತದ. RPF ಸಿಲೆಬಸ್, ಮಾರ್ಕ್ಸು, ಆಮೇಲೆ ಟೈಮಿಂಗ್. ಫಸ್ಟ್ ಆಫ್ ಆಲ್ ನೋಡ್ರಿ 120 ಮಾರ್ಕ್ಸಿಗೆ ಕ್ವಶನ್ಸ್ ಇರುತ್ತೆ, 120 ಮಾರ್ಕ್ಸ್. ಆಮೇಲೆ ಟೈಮಿಂಗ್ ಏನಂದ್ರೆ ಟೈಮ್ ಬಂದ್ಬಿಟ್ಟು ಅಂದರೆ 1.5 ತಾಸು, 1 hour 30 minutes. ಹೌದಾ, 120 ಮಾರ್ಕ್ಸ್. ಆಮೇಲೆ ಟೈಮ್ ಬಂದುಬಿಟ್ಟು 90 minutes ಅಂದ್ರೆ 1.5 ತಾಸು. ಸಿಲೆಬಸ್ ಬಂತಂದ್ರೆ ಏನಂದ್ರೆ ಫಸ್ಟ್ ಆಫ್ ಆಲ್ ನಮ್ಗೆ ನೋಡ್ರಿ ಮ್ಯಾಥ್ಸ್ ಇರುತ್ತೆ, ಆಮೇಲೆ ರೀಸನಿಂಗ್ ಇರುತ್ತೆ, ನಂತರ ಏನಿರ್ತದೆ GK. ಈ ಸರಿ ನೋಡ್ರಿ ಭಾಳ ಇಂಪಾರ್ಟೆಂಟ್, ಸೈನ್ಸ್ ಜಂಜಾಟಿಲ್ಲ RPF ಒಳಗಡೆ. ಡೈರೆಕ್ಟ್ ಏನಿರ್ತದೆ ನಮ್ದು ಮ್ಯಾಥ್ಸ್ ಒಂದು, ರೀಸನಿಂಗ್ ಒಂದು, ಬಿಟ್ಟರೆ GK ಒಂದು. ಆಮೇಲೆ ಸರ್ ಇದ್ರೊಳಗೆ ಮಾರ್ಕ್ಸ್ಗಳು ಹೆಂಗೆ ಬ್ಯಾಟ್ರಿಕೇಟ್ ಆಗ್ಯದ ಚೆಕ್ ಮಾಡಿದ್ರೆ ನೋಡ್ರಿ ಕ್ವಶನ್ಸು, ಮಾರ್ಕ್ಸು, ಕ್ವಶನ್ಸ್ಗಳು ನೋಡ್ರಿ ಎಷ್ಟು. ಮ್ಯಾಥ್ಸ್ ಎಷ್ಟಿರ್ತಾವೆ 35 ಕ್ವಶನ್, ಆಮೇಲೆ ರೀಸನಿಂಗ್ ಎಷ್ಟಿರ್ತದೆ 35 ಕ್ವಶನ್, GK ಕಂಪ್ಲೀಟ್ GK ಎಷ್ಟಿರ್ತದೆ 50 ಕ್ವಶನ್. ಅರ್ಥ ಆಯ್ತಾ? 35 ಏನದ ಮ್ಯಾಥ್ಸ್, 35 ರೀಸನಿಂಗು, 50 GK. ಟೋಟಲ್ ಎಷ್ಟು ಕ್ವಶನ್ ಇರ್ತಾವೆ 120 ಕ್ವಶನ್ಸ್ ಆದವು. ಸರ್ ಮಾರ್ಕ್ಸ್ ಹೆಂಗ್ರಿ ಇದ್ರದ್ದು? ಮಾರ್ಕ್ಸ್ ನೋಡ್ರಿ ಈಚ್ ಕ್ವಶನ್ಗೆ 1 ಮಾರ್ಕ್ಸ್, ಇಂಟು 1 ಇಂಟು 1 ಇಂಟು 1. ನೋಡ್ರಿ 35 ಕ್ವಶನ್ಗೆ ಒಂದೊಂದು ಮಾರ್ಕ್ಸ್ ಅಂದ್ರೆ 35 ಮಾರ್ಕ್ಸ್, ಇದೂ 35 ಮಾರ್ಕ್ಸ್, ಇದು 50 ಮಾರ್ಕ್ಸ್. ಟೋಟಲ್ ಎಷ್ಟಾಗುತ್ತೆ 120 ಮಾರ್ಕ್ಸ್. ನೋಡ್ರಿ ವಿದ್ಯಾರ್ಥಿಗಳೇ 120 ಕ್ವಶನ್ಸ್ ಅಂದ್ರೆ ನೋಡ್ರಿ ಮ್ಯಾಥ್ಸ್ 35, ರೀಸನಿಂಗ್ 35, GK 35 ಟೋಟಲ್ 120 ಮಾರ್ಕ್ಸ್. ಆಮೇಲೆ ನೋಡಿ ಟೈಮ್ ಎಷ್ಟಿರ್ತದೆ 90 minutes ಅಂದರೆ 1.5 ಗಂಟೆಗಳ ಕಾಲ ಮ್ಯಾಥ್ಸ್ ಎಕ್ಸಾಮ್ ನಡೀತದೆ. ಕಂಪ್ಯೂಟರ್ ಬೇಸ್ CBT ಇರ್ತದೆ. ಆಮೇಲೆ ಇನ್ನೊಂದು ವಿಷಯ ಇದ್ರೊಳಗೆ CBT ಒಮ್ಮೆ ಎಕ್ಸಾಮ್ ಕ್ಲಿಯರ್ ಆಯ್ತಂದ್ರೆ ನೆಕ್ಸ್ಟ್ ಏನು ಬರುತ್ತೆ ನಿಮ್ಮದು ಫಿಸಿಕಲ್. ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಶಂಕರ್ ಸರ್ ಮಾಡ್ತಾರೆ. ಅದ್ರೊಳಗೂ ಕಾನ್ಸ್ಟೇಬಲ್ ಮತ್ತು SI ಅದ್ರೊಳಗೆ ಏನೇನು ವೇರಿಯೇಷನ್ ಅದ ಅದ್ರ ಬಗ್ಗೆ ಸಪ್ರೇಟ್ ಕ್ಲಾಸ್ಗೆ ಒಂದು ವಿಡಿಯೋ ಮಾಡ್ತಾರೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದು. ನೆಕ್ಸ್ಟ್ ಬಂದುಬಿಟ್ಟು RPF ಕ್ಲಾಸ್ ಬಗ್ಗೆ ಈಗ ಆಲ್ರೆಡಿ ಸಿಲೆಬಸ್ಗೂ ಡಿಸ್ಕಷನ್ ಮಾಡೀವಿ. ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗೋದು ಯಾವಾಗಪ್ಪ ಅಂದ್ರೆ ಮೇ 6ನೇ ತಾರೀಕು ನಮ್ದು ಆಲ್ರೆಡಿ ಕ್ಲಾಸು ಸ್ಟಾರ್ಟ್ ಆಗುತ್ತೆ. ಮೇ 6 ಅಂದರೆ ನಾಳೆ ಸೋಮವಾರ ದಿನ. ನಾವು ನೋಡ್ರಿ ಮೇ 6ರಿಂದ ಏನು ಮಾಡ್ತೇವೆ, ಈಗ ಬೇಸಿಕ್ ಸ್ಟೂಡೆಂಟ್ಸಿಗೆ ಗೊತ್ತಿರಲ್ಲ ನಾರ್ಮಲ್ ಬೇಸಿಕ್ ಅಂದ್ರೇನು ಕೂಡ್ಸು ಕಳೆಯೋ ಲೆಕ್ಕ ಹಿಡಿದು ನಾವು ಸ್ಟಾರ್ಟ್ ಮಾಡ್ತೀವಿ. ಯಾರು ಇಂಟ್ರೆಸ್ಟ್ ಇದ್ರು ಆದಷ್ಟು ಬೇಗ ಜಾಯ್ನ್ ಆಗ್ರಿ. ಮೇ 6ರಿಂದ ಕಂಪ್ಲೀಟಾಗಿ ಬೇಸಿಕ್ 1ನೇ ಹುಡುಗರು ಹೆಂಗೆ ಕಲಿಸ್ತೇವೆ ಆ ಲೆವೆಲಿಂದ ಬೇಸಿಕ್ ಹೇಳ್ತೀವಿ. ನೆಕ್ಸ್ಟ್ ಕಂಪ್ಲೀಟ್ ನಿಮ್ಮದು ಆ್ಯಕ್ಚುಲಿ ಸಿಲೆಬಸ್ ಯಾವಾಗ ಸ್ಟಾರ್ಟ್ ಆಗುತ್ತಂದ್ರೆ ಮೇ 13ನೇ ತಾರೀಕು. ಇದು ಯಾಕಪ್ಪ ಅಂದರೆ ಎಲೆಕ್ಷನ್ ಇರುವ ಟೈಮ್ಗೋಸ್ಕರ ಏನು ಮಾಡ್ಯಾವ ನಾವು ಕ್ಲಾಸ್ ನೆಕ್ಸ್ಟ್ ಏನು ಮಾಡ್ಯಾವ ಮೇ 13 1 ವೀಕ್ ಎಕ್ಸ್ಟೆಂಡ್ ಮಾಡಿಬಿಟ್ಟು ಮೇ 13ಕ್ಕೆ ಆ್ಯಕ್ಚುಲಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 8:30ಯಿಂದ ನಮ್ಮ ಕ್ಲಾಸ್ ಏನಾಗುತ್ತೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ಟೈಮಿಂಗ್ದು ಸಪ್ರೇಟ್ ನೀವು ಒಮ್ಮೆ ಕ್ಲಾಸಿಗೆ ಬಂದು ವಿಸಿಟ್ ಆದಮೇಲೆ ನಿಮಗೆ ಡೀಟೇಲ್ ಆಗಿ